ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೇನೆ. ನಾನು ಶೀಲಾ ವೀರಭದ್ರಪ್ಪ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಗುರುವಾರ. ಇವತ್ತು ನಮ್ಮ ಮನೆ ದೇವ್ರದ್ದು ತೇರು ಸಿಂಟ್ಲೂರು ವೀರಭದ್ರೇಶ್ವರ. ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಸ್ವಾಮಿಗೆ ಪ್ರಸಾದಕ್ಕೆ ಹೆಸರುಬೇಳೆ ಪಾಯಸ ಮತ್ತು ಸ್ವಲ್ಪ ಕೋಸಂಬರಿ, ಸ್ವಲ್ಪ ಅನ್ನ, ಹಪ್ಪಳ, ಸಂಡಿಗೆ, ಹಣ್ಣು, ತೆಂಗಿನಕಾಯಿ ನೈವೇದ್ಯ ಮಾಡಿ ನಾನಿವತ್ತೊಂದು ನಿಮಗೆ ಸ್ವೀಟ್ ರೆಸಿಪಿ ತೋರಿಸೋದಕ್ಕೆ ಈ ವಿಡಿಯೋ ಮಾಡಿದೆ. ಇದನ್ನು ಕೊಬ್ಬರಿ ತೊಗಿ ಅಂತ ನಾವು ಕರಿತೀವಿ ನಮ್ಮ ಕಡೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ: ಒಂದು 3ರಿಂದ 4 ಸ್ಪೂನಷ್ಟು ಅಕ್ಕಿನ ಒಂದು 15 ನಿಮಿಷ ನೆನೆಸಬೇಕು. ಮತ್ತು ಒಂದು ತೆಂಗಿನಕಾಯಿ, ಒಂದು ಬಟ್ಲು ತೆಂಗಿನಕಾಯಿನ ಚೂರು ಮಾಡಿ ಮಿಕ್ಸಿ ಜಾರಿಗೆ ಹಾಕಿಟ್ಕೋಬೇಕು. ಈ ರೀತಿ ಚೂರು ಮಾಡಿ ತೊಳೆದು ರೆಡಿ ಮಾಡಿ ಇಟ್ಕೋಬೇಕು. ಈ ನೆನೆಸಿದ ಅಕ್ಕಿನ ನೀರು ಬಸ್ದು ಇಟ್ಕೋಬೇಕು. ಮಿಕ್ಸಿ ಜಾರಿಗೆ ಮೊದಲು ಚೂರು ಮಾಡಿದ್ದು ತೆಂಗಿನಕಾಯಿ ಪೀಸನ್ನ ಸ್ವಲ್ಪ ತರಿಯಾಗಿ ರುಬ್ಕೊಂಡು ತಕ್ಕೊಂಡು ನಂತರ ನೆನೆಸಿದ ಅಕ್ಕಿನ ಈ ಮಿಕ್ಸಿ ಜಾರಿಗೆ ಸೇರಿಸ್ಬೇಕು. ಈ ಎರಡು ಮಿಶ್ರಣಕ್ಕೂ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಮತ್ತೆ ಇನ್ನೊಂದು ಸಲ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನೀರು ನೋಡಿ ಹಾಕ್ಕೊಳ್ಳಿ, ನೀರು ಜಾಸ್ತಿ ಹಾಕ್ಕೋಬೇಡಿ. ಒಂದು ಅರ್ಧ ಗ್ಲಾಸ್ಗಿಂತನೂ ಕಡಿಮೆ ಹಾಕಿದ್ರೂ ಸಾಕು. ಈ ಸ್ವೀಟು ಭಾಳ ರುಚಿಯಾಗಿರುತ್ತೆ. ಸಣ್ಣಗೆ ರುಬ್ಕೋಬೇಕು ಇದನ್ನು ಸಣ್ಣಗೆ ರುಬ್ಕೊಂಡಾದಮೇಲೆ ನಾನು ಏಲಕ್ಕಿ ಕಸಕಸಿ ಹಾಕೋದು ಮರ್ತಿದ್ದೆ. ಮತ್ತು ನೆಕ್ಸ್ಟ್ ಮಿಕ್ಸಿ ಆಫ್ ಮಾಡಿ ಮತ್ತು ಈಗ ಏಲಕ್ಕಿ ಸ್ವಲ್ಪ ಕಸಕಸಿ ಹಾಕ್ತಾಯಿದ್ದೀನಿ. ಹೀಗೆ ಇವೆರಡು ಹಾಕಿ ಮತ್ತೆ ಇನ್ನೊಂದು ಸಲ ರುಬ್ಕೊಂಡೆ. ಭಾಳ ನೈಸಾಗಿ ರುಬ್ಕೊಳ್ಳಿ. ನೈಸಾಗಿ ರುಬ್ಬಿದಷ್ಟು ಈ ಸ್ವೀಟು ಭಾಳ ರುಚಿಯಾಗುತ್ತೆ. ನನ್ನದು ಜಾರ್ ಮುಚ್ಚಳ ಒಡೆದೋಗಿದೆ, ಅದಕ್ಕಾಗಿ ಬೇರೆ ಮುಚ್ಚಳ ಮುಚ್ಚಿ ನಾನು ಮಿಕ್ಸಿ ಮಾಡಿದೆ. ಹೀಗೆ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಒಂದು ಅಗಲದ್ದು ದಪ್ಪದಳದ ಪಾತ್ರೆ ತೊಗೊಂಡು ಅದಕ್ಕೆ ಈ ಮಿಕ್ಸಿ ಮಾಡಿದ ಅಕ್ಕಿ ಮತ್ತು ಕೊಬ್ಬರಿನ ಇದಕ್ಕೆ ಸೇರಿಸ್ಬೇಕು. ಈ ಪಾತ್ರೆಗೆ ಸೇರಿಸ್ಬಿಟ್ಟು ಇದಕ್ಕೆ ಜಾರ್ ತೊಳೆದದ್ದು ಸ್ವಲ್ಪ ನೀರನ್ನು ಹಾಕಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ನಂತರ ಒಂದು 3/4 ಕಪ್ನಷ್ಟು ಬೆಲ್ಲನ ಜಜ್ಜಿಬಿಟ್ಟು ಸೇರಿಸಿ, ಮತ್ತು ನಿಮಗೆ ಸಿಹಿ ತಕ್ಕಂಗೆ ಬೆಲ್ಲ ಹಾಕ್ಕೊಳ್ಳಿ. ಮತ್ತು ಸಪ್ಪಗಾದರೆ ಅದು ಟೇಸ್ಟ್ ಆಗೋಲ್ಲ. ಸಿಹಿ ಪದಾರ್ಥ ಅಂತ ನಾವು ಮಾಡಿದ ಮೇಲೆ ಅದು ಬಾಯಿಗೆ ಸಿಹಿ ಆಗಿದ್ರೇ ರುಚಿ. ಈ ಬೆಲ್ಲ ಅದಕ್ಕೆ ಸೇರಿಸ್ಬಿಟ್ಟು ಎರಡನ್ನು ಚೆನ್ನಾಗಿ ಸೌಟಿಂದ ಮಿಶ್ರಣ ಮಾಡಿ ನಂತರ ಒಲೆ ಹತ್ತಿಸ್ಬಿಟ್ಟು ಪಾತ್ರೆ ಇಟ್ಟು ಈ ಪಾತ್ರೆನ ಕಡಿಮೆ ಉರಿಲಿ, ಕೈ ಬಿಡ್ದಂಗೆ ಈ ಮಿಶ್ರಣ ನಾವು ಕಲಿಸ್ತಾ ಬರಬೇಕು. ಮುಂಚೆಗೆ ಇದು ನಾವು ಕಲಿಸ್ತಾ ಇರಲೇಬೇಕು, ಕಾರಣ ಇದು ಗಂಟಾಗ್ಬಿಡ್ತೈತಿ ಕೆಳಗೆ. ಈ ರೀತಿ ಸೌಟಿಂದ ಅದನ್ನು ಕಲಿಸ್ತಾನೇ ಇರಬೇಕು. ಒಂದು 10-15 ನಿಮಿಷದಷ್ಟೊತ್ತಿಗೆ ಈ ಸ್ವೀಟ್ ತಯಾರಾಗಿಬಿಡುತ್ತೆ. ಸ್ವಲ್ಪ ಗ್ಯಾಸ್ ಸ್ಟವ್ ಉರಿ ಕಡಿಮೆ ಇರಲಿ. ಒಂದು ಹಂತದವರೆಗೂ ಇದನ್ನು ಸ್ವಲ್ಪ ಕೈಯಾಡ್ತಾನೆ ಇರಬೇಕು. ಅದು ಗೊತ್ತಾಗುತ್ತೆ. ಅದು ತಳ ಬಿಟ್ಕೊತ ಬಂದ ತಕ್ಷಣವೇ ಅದು ಗಂಟಾಗೋ ಚಾನ್ಸಸ್ ಕಡಿಮೆ ಆಗ್ತೈತಿ. ಆವಾಗ ಅದನ್ನು ಕೈಯಾಡಿಸೋದು ಬಿಟ್ಟರೆ ಈ ಸ್ವೀಟ್ ರೆಡಿ ಆದಂಗೆ. ಇದನ್ನು ನಮ್ಮ ಕಡೆ ನಾವು ಕೊಬ್ಬರಿ ತೊಗಿ ಅಂತ ಕರಿತೀವಿ. ಪ್ರತಿಯೊಬ್ಬರು ನನ್ನ ತವ್ರ ಮನೆ ಕಡೆಗೆ, ಇಲ್ಲಿ ಗಂಡನ ಮನೆ ಕಡೆಗಿನೂ ಕಡಿಮೆ, ತವ್ರ ಮನೆ ಕಡೆಗೆ ಪ್ರತಿಯೊಬ್ಬರು ಯುಗಾದಿ ಅಮಾವಾಸ್ಯೆ ದಿವಸ ಮೇನ್ ಡೋರ್ ಅಂದರೆ ತಲೆಬಾಗ್ಲಿಗೆ ಬೆಳಗಿನ ಜಾವ ಬೇಗ ಎದ್ದು ಪೂಜೆ ಮುಗಿಸಿ ಒಂದು ತೆಂಗಿನಕಾಯಿ ಒಡೆದು, ಆ ಒಡೆದಿರೋ ತೆಂಗಿನಕಾಯಿಂದ ಈ ಸ್ವೀಟ್ ಮಾಡಿ ಇದನ್ನು ಕಂಪಲ್ಸರಿ ಯುಗಾದಿ ಅಮಾವಾಸ್ಯೆಗೆ ದೋಸೆ ಮಾಡೋದು. ದೋಸೆ ಜೊತೆಗೆ ಈ ಸ್ವೀಟ್ ಮಾಡಿಕೊಂಡು ತಿಂತಿದ್ರು. ಹಾಗಾಗಿ ಇದು ನನಗೆ ತಿನ್ನಬೇಕು ಅಂತ ಅನ್ನಿಸ್ತು. ಮೊನ್ನೆ ರೀಸೆಂಟಾಗಿ ಯುಗಾದಿ ಅಮಾವಾಸ್ಯೆ ಆಯಿತು. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿದ್ದು, ಮನೇಲಿ ಪೂಜೆ ಅಂತ ತೆಂಗಿನಕಾಯಿ ಒಡೆದಿದ್ದು, ಹೀಗೆ ಕಾಯಿ ಸಾಕಷ್ಟು ತೆಂಗಿನಕಾಯಿಗಳು ಒಡೆದಿರೋವಿದ್ವು. ಹಾಗಾಗಿ ಈ ಸ್ವೀಟ್ ಮಾಡೋಕ್ಕೆ ಮನಸ್ಸಾಯಿತು, ತಿನ್ನಬೇಕು ಅನ್ನಿಸ್ತು. ನಮ್ಮ ಭಾವ ಇದ್ದರು, ನಮ್ಮ ಮನೆಯವ್ರ ಅಣ್ಣ, ಅವರಿಗಿಲ್ಲ. ಅವ್ರಿಗೆ ಈ ಸ್ವೀಟ್ ಅಂದರೆ ಭಾಳ ಇಷ್ಟ. ಅವರಂತೂ ಪ್ರತಿ ಸಲ ಮಾಡಿಸ್ಕೊಂಡು ತಿಂತಿದ್ರು. ನಮಗೂ ಖುಷಿ ಆಗ್ತಿತ್ತು ಅವ್ರಿಗೆ ಮಾಡಿಕೊಡೋಕ್ಕೆ. ಈಗಿದು ಸ್ವೀಟ್ ರೆಡಿ ಆಯ್ತು ನೋಡಿ. ಇದು ಈ ರೀತಿ ತಳ ಬಿಟ್ಕೊಂಡು ಸುತ್ತು ಪಾತ್ರೆಗೆಲ್ಲ ಈ ರೀತಿ ಹತ್ಕೊಂಡಿರುತ್ತೆ. ಮತ್ತು ಅದರದ್ದು ಪರಿಮಳನೂ ಹೊರಗಡೆ ಬರುತ್ತೆ. ಆವಾಗಿದು
ರೆಡಿ ಆದಂಗೆ ಕೊಬ್ಬರಿ ತೊಗಿ. ನಿಮ್ಮ ಕಡೆ ಈ ಸ್ವೀಟಿಗೆ ಏನಂತ ಕರಿತೀರಿ? ಈ ಸಿಹಿ ಪದಾರ್ಥಕ್ಕೆ ಯಾವ ರೀತಿ ಹೆಸರು ನೀವು ಕರಿತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹೊಸ್ದಾಗಿ ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ಸ್ವೀಟ್ ಕಡಿಮೆ ಅನ್ನಿಸ್ತು ನನಗೆ, ಟೇಸ್ಟ್ ನೋಡಿದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿದೆ. ಹೀಗೆ ಯಾವಾಗ ಬೇಕೋ ಆವಾಗ ಮನಸಾ ಇಚ್ಚಿ ಏನು ಬೇಕೋ ಅದನ್ನು ಮಾಡ್ಕೊಂಡು ತಿಂತಾ ಇರಬೇಕು. ಇರೋದೊಂದು ಸಣ್ಣ ಜೀವನ, ಎಲ್ಲ ನೋವು, ದುಃಖ, ಕಷ್ಟ, ನಲಿವು ಎಲ್ಲದೂ ಬರ್ತಾನೆ ಇರುತ್ತೆ. ಅದನ್ಯಾವುದು ತಲೆ ಕೆಡಿಸ್ಕೊಳ್ಳದೆ ಹೆಂಗೆ ಬರುತ್ತೋ ಹಂಗೆ ಜೀವನ ಸಾಗಿಸ್ತಾ ಇರೋಣ ಅಂತ ಎಲ್ರಿಗೂ ಹೇಳ್ತಾ, ಪ್ಲೀಸ್ ನನ್ನ ಚಾನಲ್ ನೋಡಿ, ಪೂರ್ತಿ ವಿಡಿಯೋ ನೋಡಿ. ಎಲ್ಲರೂ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ನೋಡಿ ಹೇಗೆ ಬಂತು ಇದು ಅಂತ. ಫುಲ್ ಮನೆ ಇಷ್ಟು ಘಮ 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 ಅಂತ ಇತ್ತು. ನನ್ನ ಮಗ ಇರಲಿಲ್ಲ, ಅವನಿದ್ದಿದ್ರೆ ಅವನಿಗೆ ಇಷ್ಟ ಆಗ್ತಿತ್ತು ಇದು. ಅವನು ಹೋಗಿದ್ದ ಊರಿಗೆ. ನಾನು ಇದಕ್ಕೆ ಮಡಿಕೆ ಕಾಳು ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಮಾಡಿದ್ದೆ, ಚಪಾತಿ ಮಾಡಿದ್ದೆ. ಪೂರಿ ಜೊತೆಗೂ ಟೇಸ್ಟ್ ಇರುತ್ತೆ ಇದು, ದೋಸೆ ಜೊತೆಗೂ ತಿನ್ನಬೇಕು. ಇಲ್ಲಾಂದರೆ ಸುಮ್ಮನೆ ಒಂದು ಬಟ್ಲಿಗೆ ಹಾಕ್ಕೊಂಡು ತಿಂದ್ರೂ ರುಚಿ ಇರುತ್ತೆ. ಈ ಥರ ಮಾಡಿದೆ ಇವತ್ತಿಂದು ವಿಡಿಯೋ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನನಗೂ ಪ್ರೋತ್ಸಾಹ ಬರುತ್ತೆ. ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ನಾನು ಇದನ್ನು ಪಾತ್ರೆಯಿಂದ ಹಾಟ್ ಬಾಕ್ಸಿಗೆ ಹಾಕಿ ಇಟ್ಟಿದ್ದೆ. ಸ್ವಲ್ಪ ಬೇಗ ಗಟ್ಟಿಯಾಗಿಬಿಡುತ್ತೆ ಇದು, ಅಂದರೆ ಮಾಡಿದ ತಕ್ಷಣ ತಿಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ಹಾಟ್ ಬಾಕ್ಸಿಗೆ ಹಾಕಿಟ್ಬಿಟ್ರೆ ಅದು ಯಾವ ಇದ್ರ ರೀತಿಯಲ್ಲಿ ಇರುತ್ತೋ, ಮಾಡಿದಾಗ ಹೆಂಗಿರುತ್ತೋ ಅದೇ ರೀತಿಯಲ್ಲಿರುತ್ತೆ. ಹಾಗಾಗಿ ಹಾಟ್ ಬಾಕ್ಸಿಗೆ ಹಾಕಿಟ್ಟಿದ್ದೆ. ರುಚಿಯಾಗಿತ್ತು ನೋಡಿ ಹೇಗಾಗಿದೆ ಕೊಬ್ಬರಿ ತೊಗಿ. ಸೂಪರ್. ಥ್ಯಾಂಕ್ ಯು ಎಲ್ರಿಗೂ.